ಎಲ್ರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಕೆಲಸದ ನಿಮಿತ್ತ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಆದರೆ ಈ ವಾರಾಂತ್ಯದಲ್ಲಿ ನಮ್ಮ ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿ ದರ್ಶನಕ್ಕೆ ಬಂದಿದ್ದೀವಿ. ಬಂದು ಇಳಿದ ತಕ್ಷಣವೇ ಎಲ್ಲರ ಹಾಗೆ ನಾವು, ಯಾಕೆಂದರೆ ಆಚರಣೆ ಅಂದರೆ ಆಚರಣೆ, ಇಳಿದ ತಕ್ಷಣ ವಾಹನ ಇಳಿದ ತಕ್ಷಣ ಬಂದು ಇಲ್ಲಿ ಕಪಿಲಾ ತೀರ್ಥಕ್ಕೆ ಬಂದು ಕಪಿಲಾ ನದಿಲಿ ಬಂದು ಸ್ನಾನ ಮಾಡಿ ಜೊತೆಗೆ ಗಂಗಾ ಪೂಜೆ ಮಾಡಿ ಮುಂದೆ ದೇವರ ದರ್ಶನಕ್ಕೆ ಹೋಗೋಣ ಅಂತ ಬಂದು. ಇಲ್ಲಿ ನೀವು ಈ ಕಪಿಲಾ ನದಿ ತಟದಲ್ಲಿ ಬಂದಾಗ ದಯಮಾಡಿ ನೀವು ಏನು ಅಭ್ಯುಂಜಯ ಸ್ನಾನ ಮಾಡ್ತೀರಾ, ಮಾಡಾದ್ಮೇಲೆ ನಿಮ್ಮ ಕೊಳಕಲು ಬಟ್ಟೆ ಅದು ಇದು ಎಲ್ಲ ಅಲ್ಲಿ ಹಾಕಬೇಡಿ ದಯಮಾಡಿ. ಒಂದನ್ನು ನಾನು ಕೇಳ್ಕೊಳ್ತೀನಿ. ಅಲ್ಲಿ ನೋಡಿದೆ, ಆಮೇಲೆ ಏನರಪ್ಪ ಅದು ಶಾಂಪು ಹಾಕ್ಕೊಂಡು ಸೋಪ್ ಹಾಕ್ಕೊಂಡು ಇದು ಯಾವುದು ಕರ್ಮ ಶಿವ, ಮಾಡಬೇಡಿ ಅದೆಲ್ಲ. ನೀವು ಅಲ್ಲಿ ಬರೋದು ಅಲ್ಲಿರೋ ಕಪಿಲಾ ತೀರ್ಥದಲ್ಲಿ ಮುಳುಗೆಳ್ಳಷ್ಟೇ. ಅದು ಬಿಟ್ಬಿಟ್ಟು ನೀವು ಅಲ್ಲೇ ಬಟ್ಟೆ ಒಗೆಯೋದು, ಅಲ್ಲೇ ಶಾಪು ಸೋಪು, ಏನು ಮನೇಲಿ ಸ್ನಾನನೇ ಮಾಡಲ್ವಾ? ಮನೇಲಿ ಸ್ನಾನ ಮಾಡಿಕೊಂಡು ಇಲ್ಲಿ ಜಸ್ಟು ನೀವು ಬಂದು ಅಲ್ಲಿ ಕಪಿಲಾ ತೀರ್ಥದಲ್ಲಿ ಮುಳುಗಿ ನೋಡಿ. ಇಲ್ಲಿ ಕುದುರೆ ಇದೆ, ನಿಮ್ಮ ಮಕ್ಕಳಿಗೆ ಕುದುರೆ ಸವಾರಿನೂ ಮಾಡಿಸಿ ನೋಡಿ, ರೇಟ್ ಕೇಳ್ಕೊಂಡು ಮಾಡಿಸಿ, ಚೆನ್ನಾಗಿರುತ್ತೆ. ಅದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು, ಮಾಡಿಸಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಅದಾದಮೇಲೆ ಏನು ಗಂಗಾ ಆರತಿ ಮಾಡಿದ ನಂತರ ಬನ್ನಿ ದೇವಾಲಯದ ಕಡೆ ಹೋಗೋಣ. ಇನ್ನು ಈ ದೇವಾಲಯದ ಸ್ವಲ್ಪ ಇತಿಹಾಸ ಹೇಳ್ತೀನಿ. ಈ ಸ್ವಾಮಿಗೆ ನಂಜುಂಡೇಶ್ವರ ಅಂತ ಯಾಕೆ ಕರೀತಾರೆ ಅಂತ ನಿಮಗೆ ಮತ್ತೇನು ಹೇಳಬೇಕಾಗಿಲ್ಲ. ಅಂದರೆ ಈ ಸಮುದ್ರ ಮಥನ ಮಾಡಿದ್ರಲ್ಲ, ಆಗ ಮೊದಲು ಬಂದಿದ್ದೇ ನಂಜು ಅಂದರೆ ವಿಷ. ಅದನ್ನು ಕುಡಿದಂತಹ ಶಿವನಿಗೆ ನಂಜುಂಡೇಶ್ವರ ಅನ್ನೋ ಒಂದು, ಶಿವನಿಗೆ ಸಾವಿರಾರು ಹೆಸರುಗಳಿದೆ, ಲಕ್ಷಾಂತರಗಳ ಹೆಸರಿದೆ, ಅದರಲ್ಲಿ ಒಂದು ನಂಜುಂಡೇಶ್ವರ ಅನ್ನೋದು ಒಂದು. ಇದೇನಿದೆ, ಇದು ಅಂಡರ್ ಪಾಸ್, ವಾಕ್ ಪಾತು, ಮೊದಲು ಇದಿರಲಿಲ್ಲ, ಈಗ ರೀಸೆಂಟಾಗಿ ಮಾಡಿದ್ದಾರೆ. ಇದು ಒಳ್ಳೆ ಇನಿಷಿಯೇಟಿವ್ ಅಂತ ನಾನು ಕರಿತೀನಿ. ಯಾಕೆಂದರೆ ಅಲ್ಲಿ ರಸ್ತೆ ದಾಟೋಗ್ಲಿಕ್ಕೆ ಸಮಸ್ಯೆ ಆಗೋದು. ಡಬಲ್ ರೋಡ್ ಇದ್ರೂ ಏನು ವಾಹನಗಳ ಮೂಮೆಂಟು ಬೇಜಾನಿರುತ್ತೆ. ಬನ್ನಿ ಈಗ ಅಂಡರ್ ಪಾಸಲ್ಲಿ ದಾಟಿ ಆ ಮೆಟ್ಟಲು ಹತ್ತುತ್ತಿದ್ದಾಗೆ ನಿಮಗೆ ಒಂದು ಅದ್ಭುತವಾದ ಅಮೋಘವಾದ ದರ್ಶನ ಕಾಣುತ್ತೆ ನೋಡಿ. ಯಾರೋ ಅಮ್ಮ ಓಡೋಗಿ ದರ್ಶನ ಮಾಡ್ತಿದ್ದಾರೆ ನೋಡಿ, ಇಲ್ಲಿಂದನೇ ಕೈ ಮುಕ್ಕು ಹೋಗ್ತಿದ್ದಾರೆ ಅವರು ನೋಡಿ. ಅಮೋಘವಾದಂತಹ ರಾಜಗೋಪುರ, ವಿಮಾನ ಗೋಪುರ, ನಮ್ಮ ಮೈಸೂರಿನ ಅರಸರು ಕಟ್ಟಿಸಿದಂತಹ ಗೋಪುರ. ಅದರಲ್ಲಿ ಆ ಗೋಪುರದ ಮೇಲೆ ಕರ್ನಾಟಕ ರಾಜಾಧೀಶ್ವರ ಅಂತ ಏನೋ ಬರೆದಿದೆ ಅಂತ ಹೇಳ್ತಾರೆ. ನಾನು ಅಷ್ಟು ಗಮನಿಸ್ಲಿಲ್ಲ. ಅಂದರೆ ಕರ್ನಾಟಕ ಸಿಂಹಾಸನಾಧೀಶ್ವರ ಅಂತ ಏನೋ ಬರೆದಿದೆಯಂತೆ. ಇನ್ನು ಈ ದೇವಸ್ಥಾನದ ಇತಿಹಾಸ ಇದು ಏನು, ಇಲ್ಲಿ ಇನ್ನೊಂದು ಹೇಳೋದು ಮರೆತೆ, ಪುರಾಣಗಳ ಪ್ರಕಾರ ಪರಶುರಾಮರು ಕೂಡ ಬಂದಿಲ್ಲಿ ಏನು ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ನಂಜುಂಡೇಶ್ವರಂಗೆ ತಪಸ್ ಮಾಡಿದ್ದಾರೆ ಅನಿಸುತ್ತೆ ಅಂತ ಹೇಳುತ್ತೆ. ಅದರ ನಂಬಿಕೆ, ಜನಗಳ ನಂಬಿಕೆ. ಇನ್ನು ನೋಡಿ ಶಿವನದ ಒಂದು ಸ್ಟ್ಯಾಚು, ಇದು ಅಷ್ಟೇ ಅದ್ಭುತವಾಗಿ ಕಾಣುತ್ತೆ. ಇಲ್ಲಿ ಬಂದವರೆಲ್ಲ ಒಂದು ಏನು ಸೆಲ್ಫಿ ತೊಗೊಳ್ದೆ ಮುಂದೆ ಹೋಗಲ್ಲ. ನಾವು ಕೂಡ ಎಲ್ಲ ಬಂದಿದ್ದವರೆಲ್ಲ ಸೆಲ್ಫಿ ತೊಗೊಂಡ್ರು. ಸ್ವಾಮಿಗೆ ಹಾಗೆ ಕೈ ಮುಗಿದು ಮುಂದೆ ಹೊರಟು. ಇನ್ನು ಇದೇನಿದೆ ಈ ಸ್ಟ್ಯಾಚುನೂ ಅಷ್ಟೇ ಅದ್ಭುತವಾಗಿದೆ. ಆ ಬೆಳಕಿಗೆ ಹಿಂದೆ ಆಕಾಶಕ್ಕೆ ತುಂಬ ಸುಂದರವಾಗಿ ಕಾಣ್ತಿತ್ತು. ಅದು ಮುಗಿಸಿ ದೇವಾಲಯದ ಕಡೆಗೆ ನಮ್ಮ ಹೆಜ್ಜೆ ಸಾಕ್ತು. ಇನ್ನು ಈ ದೇವಸ್ಥಾನದ ಅಥವಾ ದೇವಾಲಯದ ಇತಿಹಾಸ, ಇದು ತುಂಬ ಹಳೆಯ ದೇವಾಲಯ, ಗಂಗರ ಕಾಲದ ದೇವಸ್ಥಾನ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಚೋಳರು ಮತ್ತು ಹೊಯ್ಸಳರು ಅವರು ಬಂದಿದ್ದರು ಅನ್ನೋ ಪ್ರತೀತಿ ಕೂಡ ಇದೆ. ಮತ್ತು ವಿಜಯನಗರದ ಅರಸರಿಂದ ಕೂಡ ಕೆಲವು ಕಾಣಿಕೆಗಳು, ಉತ್ಸವ ಮೂರ್ತಿಗಳು ಸಿಕ್ಕಿದೆ ಇಲ್ಲಿಗೆ. ಅಂದರೆ ಅವರ ಸೇವೆ ಸಲ್ಲಿಸಿದ್ದಾರೆ ನಂಜುಂಡೇಶ್ವರನಿಗೆ ಅಂತ. ಆದರೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ದೇವಾಲಯಕ್ಕೆ ನಮ್ಮ ಹೆಮ್ಮೆಯ ಮೈಸೂರಿನ ಒಡೆಯರು, ಅಂದರೆ ಅವ್ರನ್ನ ಮೈಸೂರಿನ ಒಡೆಯರು ಅನ್ನೋದಕ್ಕಿಂತ ನಮ್ಮ ಕರ್ನಾಟಕದ ಕನ್ನಡದ ಏನು ಒಂದು ಸೌಭಾಗ್ಯ ಅಂತಲೇ ಕರಿಬೋದು. ಅಂಥ ಒಂದು ರಾಜ ಸಂಸ್ಥಾನ, ರಾಜಮನೆತನ ನಮ್ಮಲ್ಲಿ ಇತ್ತು ಅಂತ ಹೇಳ್ಕೊಳ್ಳಿಕ್ಕೆ
ಇವತ್ತೇನು ಇದು ಕನ್ನಡ ಸಂಸ್ಕೃತಿ ಇದಕ್ಕೆಲ್ಲ ತುಂಬ ಅಪಾರವಾದ ಕೊಡುಗೆ ಕೊಟ್ಟಿರುವಂತಹ ಮೈಸೂರಿನ ಒಡೆಯರು, ಅದರಲ್ಲೂ ಮುಮ್ಮಡಿ ಕೃಷ್ಣರಾಜ ಒಡೆಯರು ಈ ದೇವಾಲಯದ ಅಲ್ಲೇನಿದೆ ನಿಮಗೆ. ಆಮೇಲೆ ಇಲ್ಲೇನು ಕಾಣ್ತಿದೆ, ಇದು ಇನ್ನೊಂದು ಹೇಳೋದು ಮರ್ತೆ, ಒಡೆಯರ ಬಗ್ಗೆ ಮುಂದೆ ಹೇಳ್ತೀನಿ. ಇಲ್ಲೇನಿದೆ, ಇಲ್ಲಿ ನೀವು ಬಂದು ಉಳ್ಕೋಬೋದು, ಅಂದರೆ ಒಂದು ದಿನ ಬಂದು ಉಳ್ಕೊಂಡು ಇಲ್ಲೇ ರಾತ್ರಿ ತಂಗಿದ್ದು ಹೋಗ್ಬೋದು. ಈ ದೇವಾಲಯಗಳ ಏನು ವೆಬ್ಸೈಟ್ ಇದೆ, ಕರ್ನಾಟಕ ದೇವಾಲಯಗಳ ವೆಬ್ಸೈಟಲ್ಲಿ ಹೋಗಿ ನೀವು ಬುಕ್ ಮಾಡ್ಬೋದು. ನನಗನ್ಸಿದ ಮಟ್ಟಿಗೆ ಒಂದು 400-500 ರೂಪಾಯಿ ಇರುತ್ತೆ. ಶನಿವಾರ ಭಾನುವಾರ ರೂಮ್ ಸಿಕ್ಕೋದು ಒಂದು ಸ್ವಲ್ಪ ಕಷ್ಟ, ಅದಕ್ಕೆ ನೀವು ಒಂದು 15-20 ದಿನ ಮೊದಲು ಬುಕ್ ಮಾಡಿದ್ರೆ ಇಲ್ಲೇ ಆ ರೂಮ್ಗಳೇ ಅಲ್ಲಿರೋದು ಕೊಡ್ತಾರೆ. ಇಲ್ಲ ಅಂತ ಹೇಳಿದರೆ ಬೇರೆ ದಿನಗಳಲ್ಲಿ ಸಿಗುತ್ತೆ. ನೋಡಿ, ಇದು ದೇವಾಲಯದ ಅದ್ಭುತವಾದ ದೃಶ್ಯ. ಅಲ್ಲೇನಿದೆ ಅದು ರಾಜಗೋಪುರ, ಅದನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಟ್ಟಿದ್ದಾರೆ ಅನ್ನೋದೊಂದು ಏನು, ಅದ್ರ ಮೇಲೆ ಕರ್ನಾಟಕ ಸಿಂಹಾಧೀನೀಶ್ವರ ಅಂತ ಬರೆದಿದ್ದಾರೆ ಅಂತಲೂ ಹೇಳ್ತಾರೆ. ಇದು ದೇವಾಲಯದ ಎದುರುಗಡೆ ಬಂದು ದೇವಾಲಯಕ್ಕೆ ಹೋಗಿ ಮೊದಲು ಎಲ್ಲ ಇಲ್ಲಿ ಬಂದು ಪೂಜೆ ಮಾಡಿ ನಂದಿಗೆ ಮತ್ತೆ ದೇವಾಲಯಕ್ಕೆ ಹೋಗ್ತಾರೆ. ನಾನು ತುಂಬ ಮಾತಾಡ್ಬಿಟ್ಟೆ ಅನಿಸುತ್ತೆ. ನೋಡಿ, ಅದ್ಭುತವಾದ ದೃಶ್ಯ. ಆಮೇಲೆ ಇಲ್ಲಿ ಏನು ಈ ದೇವಾಲಯದಲ್ಲಿ ಇದನ್ನು ಪರಶುರಾಮ ಕ್ಷೇತ್ರ ಅಂತಾರೆ. ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠನೂ ಇದೆ, ಅದಕ್ಕೂ ನೀವು ಏನು ಭೇಟಿ ನೀಡ್ಬೋದು. ಜೊತೆಗೆ ಇಲ್ಲಿ ನಂಜನಗೂಡಲ್ಲಿ ಸ್ವಾಮಿದ ಅದ್ಭುತವಾದ ಒಂದು ದರ್ಶನ ದೇವಾಲಯದ್ದು. ಇನ್ನಿಲ್ಲಿ ನಂಜನಗೂಡ ಮಣ್ಣಿನ ವಿಶೇಷನೇ ವಿಶೇಷ. ಇಲ್ಲಿ ಬಾಳೆ ಬೆಳೀತಾರೆ, ರಸಬಾಳೆ. ನಂಜನಗೂಡಿನ ರಸಬಾಳೆ ವಿಶ್ವ ಪ್ರಸಿದ್ಧಿ. ಈ ಮಣ್ಣಿಗೆ ಏನು ವಿಶೇಷವಾದ GI ಟ್ಯಾಗೂ ಇದೆ. ಇದರ ಇತಿಹಾಸ. ನಾನು ಇಲ್ಲಿ ಜಾತ್ರೆ ಆಗುತ್ತೆ, ನವಂಬರ್-ಡಿಸೆಂಬರ್ ತಿಂಗಳಲ್ಲಿ ಅನಿಸುತ್ತೆ ಜಾತ್ರೆ ಆಗುತ್ತೆ. ಆ ಸಮಯದಲ್ಲಂತೂ ಅದ್ಭುತವಾಗಿರುತ್ತೆ. ಲಕ್ಷಾಂತರ ಜನ ಬರ್ತಾರೆ ಸ್ವಾಮಿ ಜಾತ್ರೆಗೆ. ಅದರ ಜೊತೆಗೆ ಇಲ್ಲಿ ಜುಲೈ ತಿಂಗಳಲ್ಲಿ ಏನು ಗಿರಿಜಾ ಕಲ್ಯಾಣ ರಥೋತ್ಸವ ಕೂಡ ಆಗುತ್ತೆ. ಸೊ ಇದೆಲ್ಲ ಹೇಳಿದ ಮೇಲೆ ಕೊನೆಗೆ ನಾ ಹೇಳೋದೊಂದೇ, ನೀವು ನಿಮ್ಮ ಕುಟುಂಬ ಸಮೇತರಾಗಿ ಮಕ್ಕಳೊಟ್ಟಿಗೆ ಈ ಥರ ದೇವಾಲಯಗಳಿಗೆ ಭೇಟಿ ಕೊಡಿ, ಅದರ ಇತಿಹಾಸ ಹೇಳಿ, ಅವರಿಗೂ ಕೂಡ ನಮ್ಮ ಸಂಸ್ಕೃತಿ, ನಮ್ಮ ಆಚರಣೆ, ನಮ್ಮ ನಂಬಿಕೆ ಇದ್ರ ಬಗ್ಗೆ ಎಲ್ಲ ತಿಳಿ ಹೇಳಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ಹೇಳೋದು ಮರೆತೆ, ಇಲ್ಲಿ ಏನು ಬೆಳಗಿನ ಫಲಾಹಾರ, ಮಧ್ಯಾಹ್ನದ ಉಪಹಾರ, ಸಂಜೆಯ ಭೋಜನ 3 ವ್ಯವಸ್ಥೆ ದೇವಾಲಯದ ಕಡೆಯಿಂದನೇ ಮಾಡಿದ್ದಾರೆ. ದೇವಾಲಯದ ಎದುರುಗಡೆನೇ ಇದೆ ಅದು ಏನು ಭೋಜನ ಮಂದಿರ. ಅಲ್ಲೋಗಿ ನೀವು ಭೋಜನ ಕೂಡ ಮಾಡ್ಬೋದು. ಪ್ರತಿದಿನ ಇಲ್ಲಿ ದೇವಾಲಯ ತೆಗೆದಿರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತೆ. ನೀವು ದೇವರ ದರ್ಶನ ಮಾಡ್ಬೋದು. ನಾನು ಹೇಳೋದು ಬೆಂಗಳೂರಲ್ಲಿ ಹತ್ರದಲ್ಲೇ ಇರೋದ್ರಿಂದ ನೀವು ಮೈಸೂರು ನಮ್ಮ ತಾಯಿ ಚಾಮುಂಡೇಶ್ವರಿ ನೋಡಿಕೊಂಡು, ಹಾಗೆ ನಂಜುಂಡೇಶ್ವರನ ನೋಡಿಕೊಂಡು ಹಾಗೆ ಮುಂದೆ ಹೋದರೆ ಇನ್ನೊಂದು ಅದ್ಭುತವಾದ ಸ್ಥಳ ಇದೆ, ಹಿಮವದ್ ಗೋಪಾಲ ಸ್ವಾಮಿ. ಅದಕ್ಕೂ ಹೋಗ್ಬೋದು. ಅದನ್ನು ನಾವು ಹೋಗಲಿಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.